4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಅವಿನಾಶಿಯಾಗಿ ಚಿತ್ತಿನ ಯೋಗ ವಿಜ್ಞಾನ ಈ ವಿಚಾರನ ಯಾನ್ ಸೂರ್ಯಗೆ ಪಂಡೆ ಸೂರ್ಯ ವೈವಸ್ವತ ಮನುಕು ಪಂಡೆ ವೈವಸ್ವತ ಮನು ಇಕ್ಷ್ವಾಕು ಪಂಡೆ ಬಂದದೆ ಕೃಷ್ಣದೇವಿ ಅರ್ಜುನಗೆ ಬಣ್ಣಗ ಅರ್ಜುನಕ್ಕೆ ಸೂರ್ಯದ ದುಂಬು ಈತ ನಿನ್ನ ಪ್ರಾಚೀನತೆ ಏಕೆ ಈ ಏಪ ಇತ್ತ ಈ ಏರು ಈ ಓಳಿತ್ತ ಈ ವಿಚಾರನೆ ಅರ್ಜುನ ಕೃಷ್ಣಡಕ್ಕೆ ಆಯ್ಕಾಯ ಪಂಡ್ರೆ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ ಈ ಒಂಜಿ ಕೇರಳ ಪ್ರಶ್ನೆ ಬಹಳ ಬಾಲಿಶವಾದದ್ದು. ಯಾನು ಏಪ ಇತ್ತೆ ಎನ್ನ ಆದಿ ಅಂತ್ಯ ನಿಕ್ಕು ಗೊತ್ತು. ಆದಿ ಮಧ್ಯಾಂತ ಶೂನ್ಯಾಯ ನಿರ್ಗುಣಾಯ ಗುಣಾತ್ಮನೆ ಸರ್ವೇಷಾಂ ಅಧಿಭೂತಾಯ ಭಕ್ತಾನಾಂ ಮಾರ್ತಿನಾಶಿನೇ. ಈಗ ಆದಿ ಬಿದ್ದು ಅಂತ್ಯ ಅಂದ್ರೆ ಯಾನು ಶೂನ್ಯ ಒಂಜಿ ಸೊನ್ನೆನ ಬರೆಪ ಸೊನ್ನೆನ ಬರೆನಗ ಬರೆದು ಓದುತ್ತೇವೆ ನಮ್ಮವೇನು ತೂನಗ ಆ ಸೊನ್ನೆ ಆರಂಭ ಹೋಗ್ತಂದ್ರೆ ಆಯ್ತಾ ಮಧ್ಯಭಾಗವು ಆಯ್ತಾ ಅಂತ್ಯವು ನಂಗೆ ಗೊತ್ತಾಪುಜಿ ಅಂಚಾದ ಯಾನ ಪಂಪಿನ ಭಗವಂತೆ ಪಂಪಿನ ಚೈತನ್ಯ ಅವು ಪರಿಪೂರ್ಣ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹೇ ಅರ್ಜುನ, ಯಾನ್ ಪರಿಪೂರ್ಣ ಯಾನ್ ಏಕೈಕ್ಯಕೆಂಡ ಎಂತ ನಾಶನೇ ಅವಿನಾಶಿಯಾಗಿತ್ತೆ. ನಿಂಗೆ ಅನೇಕ ಜನ್ಮಗಳಾತಂದು ಒಂಜಿ ನರಮಾನಿ 84 ಲಕ್ಷ ಯೂನಿಟ್ ಕೊಟ್ಟದ್ದು ಸೈಯರೊಂದಿಗೆ ಎಂಚ ಒಂಜಿ ಸಿನಿಮಾದಲ್ಪ ಒಂಜಿ ಕುರ್ಚಿ ದೀದು ನಮ್ಮ ಐಟ್ ಎನ್ನ ಬರೋದು ಪೋನ ಅವೇ ರೀತಿ ಕುರ್ಚಿ ಎಂಚ ಶಾಶ್ವತನ ನರಮಾನಿ ಅನೇಕ ಜನ್ಮಗಳು ಈ ಸಂಸಾರಿಕ ಬಂಧನಗಳು ಬರೋದಿರ್ಬೇಕು ಒಂದಿರ್ಬೇಕು ಅಂಚಾದ ನಿಕ್ಕು ಗೊತ್ತುಜ್ಜಿ ನಿನ್ನ ಪುನರ್ಜನ್ಮದ ವಿಚಾರ ನಿಕ್ಕು ಗೊತ್ತುಜ್ಜಿ ನನ್ನ ಹೆಂಚಿನ ಆಪಾವಂಟಿನಲ್ಲಿ ನಿಕ್ಕು ಗೊತ್ತುಜ್ಜಿ ಅಂಡ ಎಂಟು ಗೊತ್ತು ಯಾನ ತೂವಂದೇ ಒಳ್ಳೆ ಜನ್ಮ ಜನ್ಮಾಂತರದ ವಿಚಾರಗಳೇನೆ ಆ ಕೃಷ್ಣೆ ಅರ್ಜುನಗೆ ಪಣಿಯರೆ ಸುರವಂತೆ ನಿನ್ನ ಅನೇಕ ಜನ್ಮಗಳು ಈ ಪ್ರಪಂಚದ ಆದುಕೊಂಡು ಯಾನೆ ಅವೇ ಮಾತ ತೋಂದೊಳ್ಳೆ ತಾನ್ಯಹಂ ವೇದ ಸರ್ವಾಣಿ ಅಂಚಿತ್ತಿನ ಜ್ಞಾನ ರಾಶಿವೇ ಯಾನೊಳ್ಳೆ ಅಜೋಪಿ ಸಂಯವತ್ನ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಯಾ ಮಯಾ. ಎಂತ ಜನ್ಮ ಅಂದಿಚ್ಚಿ ಮನುಷ್ಯಗೆ ಜನ್ಮ ಉಂಡು, ಜೀವನ ಉಂಡು, ಮರಣ ಅಂದುಂಡು. ದೇವರಿಗೆ ಜನ್ಮ ಅಂದಿಜ್ಜಿ, ಜೀವನ ಅಂದಜ್ಜಿ, ಮರಣ ಅಂದಜ್ಜಿ. ಯಾನ ಈ ಪ್ರಪಂಚಡು ಅಧರ್ಮ ತಾಂಡವಾಡ್ನಾಗ ಅಪಗಪಗ ಬರ್ತದೆ ಬರ್ತದೆ. ಅಧರ್ಮನ ನಾಶ ಮಾಡ್ತದೆ, ಧರ್ಮ ಸಂಸ್ಥಾಪನೆ ಮಾಡ್ತದೆ. ಗೋಪೆಯ ಎಂಕ್ ಜನ್ಮಾನಿಜ್ಜಿ ಮರಣ ಅಂದಲೈಜಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಒಂದು ಶ್ಲೋಕ.
ಯಾನ್ ಏಪ ಬರ್ಪ ಈ ಪ್ರಪಂಚಕ್ಕೂ ಕೇಂಡ ಯದಾ ಯದಾ ಹಿ ಧರ್ಮಸ್ಯ ಧರ್ಮ ನಾಶ ಅದು ಅಧರ್ಮ ತಾಂಡವಾಡ್ನಗ ಎನ್ನ ಸೃಷ್ಟಿ ಪ್ರಪಂಚದ ಮನುಷ್ಯರು ಕೂಡ ಅಧರ್ಮನ ನಾಶ ಮಾಡ್ತದೆ, ಧರ್ಮ ಸಂಸ್ಥಾಪನೆ ಮಾಡ್ತದೆ ಅನ್ಕೋ. ಮೂಲು ಕೃಷ್ಣೆ ನಂಗೆ ಪಾಂಡವ್ಯನ ಬೆರಿಸಹಾಯದುಳ್ಳೆ ಆ ವ್ಯಕ್ತಿ ಒರಿ ರಾಜಕೀಯ ಚತುರೆ ಇಂಚ ಮಾತ ನಮ್ಮ ಚಿಂತನೆ ಮಾಡ್ತಾಂಡ ನಮ್ಮ ಅಜ್ಞಾನಿಗಳು ಕೃಷ್ಣೇ ಬಂಪಿನಾಯೇ ಪರಬ್ರಹ್ಮನ ಪ್ರತಿರೂಪ ಆಯೆ ಈ ಪ್ರಪಂಚದ ದಾಯಗೋಸ್ಕರ ದೇವಕಿನ ಗರ್ಭೋಡು ಬತ್ತೆ ಕೇಂಡ ಧರ್ಮ ಸಂಸ್ಥಾಪನೆ ಅಧರ್ಮದ ನಾಶವು ಮಾತ್ರ ಬತ್ತೆ, ಶರೀರನ ಧಾರಣೆ ಮತ್ತೊಂದು ಬತ್ತೆ. ಒಂಜಿ ಹಂತಡು ಆಯನ ಶರೀರದ ನಾಶ ಹಾಕೊಂಡು ಪುನರಪಿ ಆಯ ದೈವತ್ವವನ್ನು ಪಡೆಯುವೊಮ್ಮೆ ಅಂಚಾದ ಅರ್ಜುನ ಜ್ಞಾನ ಏರುವಂಟಿನ ನಿಕ್ಕು ಸರಿಯಾಯಿನ ಜ್ಞಾನ ಇಜ್ಜಿ ಅಂಚಾದ ಈ ದುಃಖಡುಳ್ಳ ಎಂಕ ದುಃಖ ಇಜ್ಜಿ ದಾಯಪಟ್ಟ ಎಂಕು ಗೊತ್ತುಂಡು ಯಾನ ಏರು ಏರಿಗೆ ಯಾನ ಏರುವಂಟಿನ ಸರಿಯಾಯಿನ ಜ್ಞಾನ ಉಂಡ ಆಯ್ಕೆ ದುಃಖ ಇಜ್ಜಿ ಏರಿಗೆ ಯಾನ ಏರುವಂಟಿನ ಜ್ಞಾನ ಇಜ್ಜ ಆಯ್ಕೆ ಜೀವನದ ದುಃಖ ಒಪ್ಪುಂಡು ಅಂಚಾದೆ ಭಗವದ್ಗೀತೆ ಕೃಷ್ಣದೇವಿಯರು ಬಂತಿನ ಪಾತೆರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗೋಟ್ಲ ಯಾನ್ ಬರ್ಪೆ ದಾಯಿಗೆ ಏಳು ಸಜ್ಜನರಿಂದ ಉಳ್ಳೇರಿ ಎಂಟೇ ದಿನ ಹಾಕೊಂಡು ಉಳ್ಳೇರಿ ಅಕಳಿಗೆ ಅನ್ಯಾಯ ಆವೇಲೆ ಅಂತ ಕೊಡ್ತೀವಿ. ಸ್ವಲ್ಪ ಅನ್ಯಾಯ ಹಾಕೊಂಡ ಅಲ್ಪ ಎನ್ನ ಆವಿರ್ಭಾವ ಹಾಕೊಂಡ ಪರಿತ್ರಾಣಾಯ ಸಾಧೂನಾಂ ಎಡ್ಡೆ ಜನಗಳಿಗೆ ಅನ್ಯಾಯ ಬಲ್ಲಿ ಅನ್ಯಾಯ ಹಾಕೊಂಡು ಅಂಡ ಎನ್ನ ಆವಿರ್ಭಾವ 10 ಜನ ಗಲಾಟೆ ಮಾಡ್ಕೊಂಡು ಬೇರೆ ಲಡಾಯಿ ಅಂದುಕೊಂಡು ಆ ಕೊಟ್ಟಡು 10 ಜನ ತೂಂದು ಬೇರೆ ಉರಿಗೊತ್ತದು ಉಂಟಾವೆ ನಿಖಲ್ ನೋಡ್ಕೊಂಡ ಸರಿಯತ್ತು ಬಂದ್ವಿ ಆ ಕೊಟ್ಟಡು ಪೆಟ್ಟು ತಿಂದಿನ ಬಂದ್ವಿ ಈ ಓಲಿದ್ದ ಮಾರಾಯ ದೇವರ ಲಕ್ಕ ಬರ್ತಾನೆ ಸಂಭವಾಮಿ ಯುಗೆ ಯುಗೆ ಕ್ಷಣ ಕ್ಷಣ ಅಂದ ಒರಿ ಅಪಘಾತ ಆದ ರಸ್ತೆ ಗುರುವೆ ಮಾತೆಲ್ಲ ఆయన ವಿಡಿಯೋ ಚಿತ್ರೀಕರಣ ಮತ್ತೊಂದು ಪೇರು ಒರಿ ಪುಣ್ಯಾತ್ಮೆ ಬರ್ತದ ఆయన ಕೊಡೋದು ಆಸ್ಪತ್ರೆಗೆ ಸೇರ್ಸಾವೆ ಆಸ್ಪತ್ರೆ ಕಿರಾಯಿ ಬರ್ತಂಡ್ವಿ ಏನೋ ಏನಂತ ಬರ್ತದೆ ರಕ್ಷಣೆ ಮಾಡ್ತೇವೆ ಏನ ಜೀವ ಬರ್ತೇವೆ ಆಯ್ ಮನುಷ್ಯ ತಾಯಿ ದೇವಿಯರು ಕೃಷ್ಣೆ ಬಂದಿನ ಪಾತೆರು ಉಂಟು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂಚಾದೆ ಜನಗಳನ್ನ ಚಿಂತನೆ ಎನ್ನ ಮಿತ್ತುಪ್ಪಡು ಏನನ್ನ ವಾರೀತಿಲ ಚಿಂತನೆ ಮಾಡ್ಕೊಡು ಒಂದೇ ರೀತಿ ಚಿಂತನೆ ಮಾಡ್ಕೊಡು ಒಂದು ಇಚ್ಛೆ ಯೇ ಯಥಾ ಮಾಂ ಪದ್ಯಂತೆ ತಾಂಸ್ತದೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಏನು ಏನನ್ನು ಆ ರೀತಿ ಪೂಜೆ ಮಾಡ್ತೇವೆ ಆ ರೀತಿಯಾನ ಅನುಗ್ರಹ ಮಾಡ್ತೇವೆ ಏನನ್ನು ಒಪ್ಪಲ ತೋಡಿ ಕೃಷ್ಣ ನಿನ್ನ ಯಾನೊಂದು ಶಿಲೆಟ್ ತೂಪೆ ಮೂರ್ತಿ ತೂಪೆ ಬಲ ಏನ ಕೇಳ್ತಾರೆ ಯಾನ ಅನುಗ್ರಹ ಗಾವೋ ಮೇ ಮಾತರ ಸರ್ವ ಎರಡೊಂದು ಪೆತ್ತ ಉಂಟು ಎಂಗ ಆ ಪೆತ್ತನೇ ಜೀವನ ಆ ಪೆತ್ತಡಿ ಯಾನುಳ್ಳೆ ಈ ಅನ್ನ ಸೇವೆ ಮಾಡ್ಕೊಳ ಯಾನ್ ಏರಿಯಾವನ್ನು ಸಹಾಯ ಮಾಡ್ಕೊಡು ಜನ ಬಿಡತ್ತಲ್ಲ ದೇವರನ್ನು ಜನ ಬಿಡತ್ತು ಜನ ಸೇವೆ ಮಾಡ್ಕೊಳ ಯಾನ್ ಹಾಕೊಳ್ಳೆ ಅಶ್ವತ್ಥ ಮಾಡೊಳ್ಳೆ ಯಾನೆ ನಮ್ಮ ತುಳಸಿ ಪ್ರದೇಶನವಪ್ಪ ಏತನಿ ಅದ್ಭುತವಾಯಿನ ಪಾತ್ರ ಏನೇರಿಗೆ ಆ ರೀತಿ ಬೋಡ ಯಾನ ಆ ರೀತಿ ಅನುಗ್ರಹ ಮಾಡ್ತೇವೆ ಅಂಡ ಪ್ರತಿಯೊಂದು ವಸ್ತುಗಳ ಏನನ್ನು ತೂದು ಪೂಜೆ ಮಾಡ್ಕೊ ತಿಂಪಿನ ಅನ್ನ ಭಗವಂತ ಅದು ನಿನ್ನ ಪ್ರಸಾದ ನೆಟ್ಟು ಈ ಉಳ್ಳ ಎನ್ನ ಶರೀರದ ಹೋದು ಎಂದು ಶಕ್ತಿನ ಬರಲ್ಲ ಅರಿನ್ನು ದೊಂಕುಣ ಪದ್ಧತಿನ ಮಾಡಿತ್ತು
ದುಡ್ಡುನು ನಾಣ್ಯನ ದೊಂಕುನ ಪದ್ಧತಿನ ಮಾಡೈತೆ. ದುಡ್ಡು ದೇವರುಳ್ಳೇರಿ, ಪೇಡು ದೇವರುಳ್ಳೇರಿ, ನೀಡು ದೇವರುಳ್ಳೇರಿ, ಗಾಳಿ ದೇವರುಳ್ಳೇರಿ, ಪ್ರತ್ಯಂಜಿ ಚರಾಚರಗಳ ಭಗವಂತೆ ಉಳ್ಳೇ. ಈ ಭಾವನ ಮಾಡವರು ಆನಿ ನಮ್ಮ ಬದುಕು ಶಾಂತವಾಯಿನ ಜೀವನ ಪ್ರಾಪ್ತಿಯಾಗುತ್ತದೆ. ಅವೇನೇ ಬರ್ತೀನಿ, ಯೇ ಯಥಾ ಮಾಂ ಪ್ರಪದ್ಯಂತೆ. ಗೋಪೂಜೆ ಮತ್ತು ನಮ್ಮ ಆ ಗೋಪಾಲ ಕೃಷ್ಣೆ ಕೃಷ್ಣನ ಅತ್ಯಂತ ಪ್ರೇಮಾಂಚಿತ್ತಿನ ಒಂದು ಪ್ರಾಣಿ ಗೋ. ಇನ್ನು ನಮ್ಮ ನಿತ್ಯದ ಗೋ ಸೇವೆ ಮತ್ತೊಂದೊಳ್ಳೆ ಜಾಗ ಏತೊಂದು ಪುಣ್ಯಕರವಾಂಚಿತ್ತಿನ ಕೆಲಸ. ಗೋಮಾತೆಯ 39 ಕೋಟಿ ದೇವತಾ ಶಕ್ತಿಗಳು ಒಂದು ಪ್ರಾಣಿಗಳು. ಐತೆ ಶ್ರೀಕೃಷ್ಣನ ಸಂಪೂರ್ಣ ಸಾನ್ನಿಧ್ಯ ಉಂಡುಗೆ ಇಲ್ಲೊಕ್ಕೆ ದಾನಿ ಪೆತ್ತ ಇಲ್ಲಡೆ ಬತ್ತಜಿಂದಾಂಡ ಅಲ್ಪ ಇತ್ತಿನ ದುಷ್ಟ ಶಕ್ತಿಗಳು ದೂರ ಹೋಗುವುದು. ದುಷ್ಟ ಶಕ್ತಿಗಳನ್ನು ಧಾರಣೆ ಮಲ್ಪನ ಸಾಮರ್ಥ್ಯ ನಮ್ಮಡೈತಿ ಅಂಚಾದ ನಮ್ಮ ಇಲ್ಲಿ ಪೊಗ್ಗೊಡ್ಡ ದುರ್ಬು ಆ ಒಂದು ಪೆತ್ತ ನಮ್ಮ ಇಲ್ಲಡೆ ಬತ್ತಂಡ ಏತನಿವಲ್ಲ ದುಷ್ಟ ಶಕ್ತಿಗಳು ಇತ್ತಂಡಲ್ಲ ಆ ಪೆತ್ತ ಬತ್ತಂದು. ಅದಕ್ಕೋಸ್ಕರ ಗೋಪೂಜೆ ನಿತ್ಯ. ಗಾವೋಮೇ ಮಾತರ ಸರ್ವ ಪಿತೃಶ್ಚಗಾಪೋಷ. ನಮ್ಗೆ ಜೀವನಡು ಅಪ್ಪೆದು ಕವಜಿ ಕುಡೋಜಿ ಅಪ್ಪ ಎಂದಿತ್ತೊಳ್ಳ ಅವಪೆ ಅಂಚಾದ ಆ ವಾ ವಸ್ತುಡ್ಲ ಏನನ್ನ ದೋಡಿ ಎನ್ನ ಸೇವನೆ ಮಾಡ್ಕೊಡಿ, ಏನನ್ನ ಪೂಜೆ ಮಾಡ್ಕೊಡಿ, ಅವೇ ರೀತಿ ಆಗ್ಲಿಕ್ಕೆ ಅನುಗ್ರಹ ಮಾಡ್ಕೊಳ್ಳಿ ಅಂಚಾದ ನಮ್ಮ ಧರ್ಮಡು ಕೆಲವರಿಗೆ ಏನ್ ಬೇರೆ ಬೇರೆ ಧರ್ಮದಾಗಕ್ಕೆ ಏನ್ ಬೇರೆ ಎಂಕಡೆಗೆ ಒಂದೇ ದೇವರು ನಿಕಡೆಗೆ ಅಂಚತ್ತೆ 100 ದೇವರು ನಮ್ಗೆ ಉತ್ತರ ಹೆಜ್ಜೆ 1000 ದೇವರು ನಮ್ಮ ದಾಯಿ ಪೂಜೆ ಮಾಡ್ಕೊಂಡು ನಮ್ಮ ಉತ್ತರ ಹೆಜ್ಜೆ ಉತ್ತರ ಭಗವದ್ಗೀತೆ ಉಂಟು. ಏನಾಂದ್ರ ನಮ್ಮ ಈ ಪ್ರಶ್ನೆ ಕೇಳ ಈ ವಾಕ್ಯ ನಮ್ಮ ಏ ಯಥಾ ಮಾಂ ಪ್ರಪದ್ಯಂತೆ ಗಾಂಧ ದೇವ ಭಜಾಮ್ಯಂ. ವಾರೀತಿಯಿಂದ ಈ ಪೂಜೆ ಮಾಡ್ಕೊಳ, ಎನ್ನ ಸೇವೆ ಮಾಡ್ಕೊಳ, ಎನ್ನ ಆರಾಧನೆ ಮಾಡ್ಕೊಳ, ಎನ್ನ ಮಿಕ್ಕ ಮನಸ್ಸನ್ನದಿಲ್ಲ ಭಗವಂತನ ಮಿಕ್ಕ ಮನಸ್ಸು ತಿಳಿದಿ ಕರ್ತವ್ಯ ಮಾಡ್ಕೊಳ, ಜೀವನ ಮಾಡ್ಕೊಳ. ನಿತ್ಯ ಶಾಂತಿ, ನಿತ್ಯ ಸುಖ, ನಿತ್ಯ ಆನಂದ ಇಂಚಿತ್ತಿನ ಶ್ರೇಷ್ಠತಮವ ಇಂಚಿತ್ತಿನ ಆ ಬೋಧನೆ ಗೀತೆಡನಂತೆ ಕೃಷ್ಣದೇವಿ ಕೊರಿಯ ಅಂಚಾದೆ ಕೃಷ್ಣಂ ಒಂದೇ ಜಗದ್ಗುರು. ಮಾತೆರೆಗಳ ಗುರುನ ಸ್ಥಾನಗಳು ಆ ಕೃಷ್ಣದೇವರುಳ್ಳೇವೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗತಃ ತಸ್ಯ ಕರ್ತಾರಮಭಿಮಾಂ ವಿದ್ವತ್ ಕರ್ತಾರಮವ್ಯಯಂ. ಯಾನ 4 ವರ್ಣನ ಸೃಷ್ಟಿ ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾನೇ ಮಂದಿ ಯಾನ ಮಲ್ತದೆ 5 ಯಾನ ಮಲ್ತದೆ ಬಿಡುತ್ತೆ. ನಮ್ಮ ಇನಿ ಅವಿನ ಜಾತಿಯನ್ನು ಗೆತ್ತೊಂಡ ತಪ್ಪು ಅರ್ಥ ಮಾಡ್ಕೊಂಡ ಪ್ರಾಣಿಯರು ಬಂಡ ಈ ವರ್ಗ, ಕ್ಷತ್ರಿಯರು ಬಂಡ ಈ ವರ್ಗ, ಅಕ್ಕಳು ಶ್ರೇಷ್ಠ ಇಕ್ಕಳು ಕನಿಷ್ಠ. ಈ ಒಂದು ಪ್ರಜ್ಞೆ ನಮ್ಮ ಸಂಕುಚಿತವಾದ ಪೋಯ ಒರಿ ಪ್ರಾಣಿ ಆಯ್ತು 4 ಜೋಕುಳು ಮಲ್ಲ ಮಗಕ್ಕೆ ವೇದಾಧ್ಯಯನ ಮಾಡ್ತೆ, ಶಾಸ್ತ್ರಾಧ್ಯಯನ ಮಲ್ಪಾಯಿ, ದೇವರನ ಪೂಜೆ ಪುನಸ್ಕಾರ ತಪಸ್ಸು ಉದೆಂತ ಅಲ್ಪಾಯಿ. ರಡ್ಡೆ ಮಗಕ್ಕೆ ಆಯ್ನ ಮಿಲಿಟರಿ ಸೇರ್ಸಾಯಿ, ಆ ಯುದ್ಧಾಭ್ಯಾಸ ಮಾಡ್ತೆ. ಮೂಜನೇ ಮಗನ ಒಂದು ಅಂಗಡಿ ವ್ಯಾಪಾರ ಮಲ್ಪುಲ ಅಂತ ಬಂಡೆ. 4ನೇ ಮಗನ ವ್ಯವಸಾಯದ ಕಡಬಡಿ. 4 ಜೋಕುಲೆಡೆ ಏನು ಶ್ರೇಷ್ಠ? ಮಿಲಿಟರಿ ಹೋಯ್ನಾಯಿ ಶ್ರೇಷ್ಠನ, ಸಾಗೋಲಿ ಮತ್ತಿನಾಯ ಶ್ರೇಷ್ಠನ, ವೇದಾಧ್ಯಯನ ಮತ್ತಿನಾಯ ಶ್ರೇಷ್ಠನ, ವ್ಯಾಪಾರ ಮತ್ತಿನಾಯ ಶ್ರೇಷ್ಠನ. ಅಪ್ಪೆಗೆ 4 ಜೋಕುಲ ಸಮನೆ. ನಮ್ಮ ತಿರಿಯೊಂದಿನ ರೀತಿ ತಪ್ಪಾಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ. ಏಲ್ಲ ಪ್ರಾಣಿಯಾವಳಿ, ಏಲ್ಲ ವೈಶ್ಯಾವಳಿ, ಏಲ್ಲ ಕ್ಷತ್ರಿಯಾವಳಿ ಅಂಚಾದು ಅವು ಏನಾರ ಒಂದು ಸ್ವತ್ತು ಅತ್ತೆ. ವೇದ ವಂಟಿನಾವಡು, ಶಾಸ್ತ್ರ ವಂಟಿನಾವಡು, ಧರ್ಮ ವಂಟಿನಾವಡು ಏನ ಒಂಜಿ ವ್ಯಕ್ತಿನ ಸ್ವತ್ತು ಅತ್ತು. ಅವು ಇಡೀ ಸಮಾಜದ ಸ್ವತ್ತು. ನಮಗ ಅರ್ಹತೆ ಉಂಟು ನಂತರ ಅವೇನು ಪಡೆಯಂದ್ರೆ ಆಂಡ ನಮ್ಮ ಅವೇನು ಪಡೆಯೋಣಂದ್ರೆ ಏರ ಪಡೆಯರ ಅಕ್ಕಳೇ ನಮ್ಮ ದೂರ
ಮುಂಚಾದು ನಿಂಗೆ ಅವಕಾಶ ಉಂಟು. ಈ ರೀತಿಯ ಜ್ಞಾನ ಸಂಪತ್ತು ನೀ ಪಡೆದ ನಿನ್ನ ಜೀವನ ಉದ್ಧಾರ ಮಕ್ಕಳ ನಿನ್ನ ಉದ್ಧಾರ ನಿನ್ನ ಕೈಗಳು. ಉದ್ಧರೇರಾತ್ಮನಾತ್ಮಾನಂ ಆತ್ಮಾನಾಮನುಪಶ್ಯತ. ಆತ್ಮೀಯರಾತ್ಮನೋ ಬಂಧು ಆತ್ಮೀಯರಿಪರಾತ್ಮನಃ. ನಿನ್ನ ಶತ್ರು ಬೇತೆ ಏರ್ಲಾತ್ತು ಈಯೇ ನಿನ್ನ ಶತ್ರು ಈಯೇ ನಿನ್ನ ಮಿತ್ರಿ. ನಿನ್ನ ಉದ್ಧಾರ ಮತ್ತೋನ್ವನ ಅತ್ತ ನಿನ್ನ ನೀ ತೀರ್ಥಬಾರೋಣವನ ಅವರಡ್ಡರ ನಿನ್ನ ಕೈಟುಂಡು. ಈ ವಿಚಾರನೆ ಕೃಷ್ಣೆ ಅರ್ಜುನರು ನಮ್ಮ ಬದುಕನೆ ನಮ್ಮ ಉದ್ಧಾರ ಮತ್ತನೋಡು ದಾಂಡ ನಂಗೆ ಬೊಕ್ಕೊರಿಯನ ಅವಶ್ಯಕತೆ ಇಜ್ಜಿ ನಮ್ಮ ಉದ್ಧಾರದ ಶಕ್ತಿ ನಮ್ಮಡು ಉಂಡು ಬಂಟಿನೇನೆ ಗೀತದ ಮೂಲಕ ನಮ್ಮ ತೆರೆಯ ನೋಡಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವೇ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ದೇವನ ಪೂಜೆ ಮತ್ತು ನೋಡಿ ಬ್ರಹ್ಮಾರ್ಪಣ ಅನ್ನೋ ಅದು ಅರ್ಥದಾದ ಬ್ರಹ್ಮಾರ್ಪಣಂ ಪ್ರತಿಯೊಂದು ಕೆಲಸ ಕಾರ್ಯ ಮಲ್ಪಲ ಶ್ರದ್ಧೆನ ಮಲ್ಪಲ ದೇವನ ಪೂಜೆಯನ್ನು ಮಲ್ಪಲ ಕಡೇಕ್ ಅವಿನೇಕ ಅರ್ಪಣೆ ಇದು ಮಾತ್ರ ಯಾರ ಕರ್ತವ್ಯ ಮತ್ತೆ ಭಗವಂತ ಉದಿಯನ್ನ ಕರ್ತವ್ಯ ಮಾತ್ರ ನೆತ್ತ ಫಲಾಫಲ ಈ ಕೊರಡು ಮತ್ತಿನ ಕರ್ತವ್ಯ ಪೂರ ನಿನ್ನ ಪಾದಕು ಪಾಡಿಯೇ ಬ್ರಹ್ಮದ ಅರ್ಪಣೆ ಮಾತ್ರ. ಕೃಷ್ಣ ಬೇತೆ ಬ್ರಹ್ಮೆ ಬೇತೆ ಕೆಲವರಿಗೆ ಜಿಜ್ಞಾಸೆ ಉಂಟು. ಕೃಷ್ಣಾರ್ಪಣ ಬಂಡ್ಪೇರಿ ಬ್ರಹ್ಮಾರ್ಪಣ ಬಂಡ್ಪೇರಿ ರಡ್ಲ ಒಂಜಿ. ಕೃಷ್ಣ ಬಂಟಿನ ಅರ್ಥ ಪದದ ಅರ್ಥದ ಕೃ ಬಂಡ ಸಂತೋಷ ಕೃಷ್ಣ ಬಂಡ ಉಪ್ಪುಣಿ. ಕೃಷ್ಣ ಬಂಡ ಸಂತೋಷ ಉಪ್ಪುಣಿ ಬಂಟಿನ ಅರ್ಥ ಮಾತ್ರ ಅಂಚಾದು ಬ್ರಹ್ಮೆ ಬೇತೆ ಕೃಷ್ಣ ಬೇತೆ. ಏಕಂ ಸತ್ವಿಪ್ರಾ ಬಹುಧಾ ವದಂತಿ. ದೇವರು ಒರಿಯೇ ಪರಬ್ರಹ್ಮೆ ಒರಿಯೇ ಆಯನ ತೆರೆಯೋಣೆ ರೀತಿನ ಮಾರ್ಗಗಳು ಮಾತವೆ. ಕೆರೆಕಾಡು ಬರಡು ದಾಂಡ ನಾಲೈನ ತಾದಿರು ಆ ತಾದಿಗೆ ಗೊತ್ತಿಲ್ಲ ಕೆರೆಕಾಡಿಗೆ ಬರ್ತೀನಿ ವಾ ವಿಧಾನುಡು ಈ ಪೋಯ ಅಂದಾಂಡಲ ವಾ ಕೆಲಸವೇ ಈ ಶ್ರದ್ಧೆ ಮತ್ತ ಅಂದಾಂಡಲ ಅವು ಪೂರ ಭಗವದರ್ಪಣ ಮಕ್ಕಳ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಯಜ್ಞ ಮಕ್ಕಳ ಆ ಯಜ್ಞುಡು ಏರುಳ್ಳೇರಿ ಭಗವಂತುಡು. ನಮ್ಮ ಅಂತರ್ಗತವಾದ ಅಗ್ನಿ ಉಂಟು ಶಾಖ ಉಂಟು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ. ಪ್ರತಿಯೊಂದು ಜೀವರಾಶಿಯ ಅಂತರ್ಗತವಾದ ಯಾನುಳ್ಳೆ ಈ ನುಪ್ಪುನು ಕೊರಿಯನ ಯಾನ ಆಹುತಿನ ಸ್ವೀಕಾರ ಅವು ಯಜ್ಞ. ಬತ್ತಿನ ಮಾತರಿಗಳ ನುಪ್ಪು ಮಾಡುವ ಅನ್ನದಾನ ಮಲ್ಪುವ ಅವು ಯಜ್ಞ. ಆ ಭಾವನೆ ನಮ್ಮ ದಾನ ಮಕ್ಕಳಿಗೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ. ಅಗ್ನಿ ಅವು ದೇವೇ ಒವೆಯಲ್ಲಿ ಕೆಲಸ ಮಲ್ಪನಾಗಲ್ಲ ನಮ್ಮ ಬಲ್ಪು ಬರ್ತವಾದ ಬೇರೆ ಮಕ್ಕಳಿಗೆ ಅಗ್ನಿಗೆ ಸಾಕ್ಷಿಯಾದ ಮಲ್ಪ ದೇವೇನ ಒವೇ ಬೇರೆ ಮಲ್ಪಾಡ ಒಂಜಿ ಬಲ್ಪು ಬರ್ತಾವ ದುಂಬುದ ಕಾಲಡು ಒಣಸ ಮಲ್ಪನಲ್ಲಿ ಬಲ್ಪು ಹೊತ್ತಾದಿ ಒಂದಿತ್ತೇವೆ ಚಿಮಿಣಿ ಹೊತ್ತ ಒಂದಿತ್ತೇವೆ. ಇನ್ನು ನಮ್ಮ ಲೈಟ್ ಮಾಡುವ ಇನ್ನೀಗ ಕೆಲವು ಇಲ್ಲಾಡೆ ಬಲ್ಪು ಇದ್ದೆ ಅಂದ್ರೆ ಒಣಸ ಆರಂಭ ಮಾಡ್ತಿದೆ. ಪ್ರತಿಯೊಂದು ಕೆಲಸಗಳ ಅಗ್ನಿ ಸಾಕ್ಷಿಯಾದುಕೊಂಡು ಭಗವಂತೆ ಒಳ್ಳೆ ಬ್ರಹ್ಮಾಗ್ನೋ ಅಗ್ನಿದೆ ಬ್ರಹ್ಮೆ ಒಳ್ಳೆ ಬ್ರಹ್ಮಣ ಆಹುತಂ. ಈ ಯಜ್ಞದ ಆಹುತಿ ಕೊಡ್ತಾನ ಪ್ರತಿಯೊಂದು ಆಹುತಿ ಕೊನ್ನಾಗಲ ಬಂಪ ಇದಂ ನಮ ಭಗವಂತ ಒಂದು ನಿಕ್ ತ್ಯಾಗ ಈದು ಕೊಡ್ತಾರೆ ಅಂತ ಎತ್ತನ್ನ ನಿಕ್ಕೊಂಚು ತ್ಯಾಗ ಮಾಡ್ಕೊಳ್ಳಿ. ಬ್ರಹ್ಮೀವ ದೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿ. ನಿನ್ನ ಕರ್ಮ ನಿನ್ನ ಕೆಲಸ ಅವು ಬ್ರಹ್ಮಾರ್ಪಣ ಅವಳು ಭಗವತ್ ತೃಪ್ತಿಯ ರೂಪವಾದ ಪಡೆದುಕೊಂಡಿದೆ. ಆ ಭಗವದ್ಗೀತೆಯಲ್ಲಿ ಅರ್ಜುನೆ ಆ ಕೃಷ್ಣೆ ಅರ್ಜುನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಈ ಅಜ್ಞಾನಿ ಆದವಳ ಅಂಚಾದು ಜ್ಞಾನಿಗೆ ಆ ತತ್ವಜ್ಞಾನ ಕಂಡುಕೊರಿಯ ಅವೇನ ಆಚರಣೆ ಮಕ್ಕಳ ತತ್ವಜ್ಞಾನ ಕಂಡಿನ ಬಹಳ ಶ್ರೇಷ್ಠವಾದ ಜ್ಞಾನ ಅವೇನೆ ಈ ನಿನ್ನ ಜೀವನಗಳು ಅಳವಡಿಕೆ ಮತ್ತೊಂದು ಸಂತೋಷಡು ಉಪ್ಪಿನ
ಅವನ ಯೋಗನೆ ಪ್ರಾಪ್ತಿವಂತವನ್ಲ ಪಂಡದೆ ಆ ಕೃಷ್ಣ ಬಂತೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನಂ ಸಂಚನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಪ್ರತಿಯೊಂದು ಕರ್ಮದ ಫಲನ ತ್ಯಾಗವಂತದೆ ಆಧ್ಯಾತ್ಮಿಕವಾದ ಜ್ಞಾನ ಪಡೆಯುವುದು ಜನನೇ ತಿಳಿಯೋಣ ಪ್ರಯತ್ನ ಮಕ್ಕಳ ಪಂಡದು ಆ ಕೃಷ್ಣದೇವಿ ಅರ್ಜುನಗೆ ಬಂತೆ ಪಂಚ ನಡೆ